ಮಾಸ್ತಿಹೊಳಿ ಗ್ರಾಮದ ರೈತರ ಧರಣಿ ಸತ್ಯಾಗ್ರಹ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಇನ್ನು ನೀರಾವರಿ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಪ್ರಸ್ತಾವನೆ ಸಲ್ಲಿಸುತ್ತೇವೆ ಎಂದು ಹೇಳಿಕೆ ಕೊಟ್ಟಿದ್ದರೂ ಇದುವರೆಗೆ ಯಾವ ಪ್ರಸ್ತಾವನೆಯನ್ನು ಸಲ್ಲಿಸಿಲ್ಲ. ಇದರಿಂದ ಜಿಲ್ಲಾಧಿಕಾರಿಗಳ ಸಭೆ ವಿಫಲವಾಗಿದೆ. ಈ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿರುವಂತಹ ರೈತ ಮಹಿಳೆಯರಿಗೆ ಸರಿಯಾದ ಶೌಚಾಲಯ ವ್ಯವಸ್ಥೆ ಇರುವುದಿಲ್ಲ, ಕುಡಿಯಲು ನೀರಿನ ವ್ಯವಸ್ಥೆ ಕೂಡ ಇಲ್ಲದಂತಾಗಿದ್ದು ಹಾಗೂ ಜಾನುವಾರುಗಳಿಗೆ ಮೇವಿನ ವ್ಯವಸ್ಥೆ ಇರುವುದಿಲ್ಲ, ನೀರಿನ ವ್ಯವಸ್ಥೆ ಇರುವುದಿಲ್ಲ ಎಂದು ರೈತ ಮಹಿಳೆಯರು ಮಾಧ್ಯಮದ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಹೆಣ್ಮಕ್ಳಿಗೆ ಕೂತ್ರ ಅವ್ರಿಗೆ ಆಗ್ತಿದ್ರಿ, ನಾವು ಬಂದು ಕೂತವ್ರಲ್ಲ ಅವ್ರು ಹೆಣ್ಮಕ್ಳು ಒಬ್ರು ಬಂದ್ರ ಎಷ್ಟು ಮನುಷ್ಯಾಗ ಅವಮಾನ ಆಗ್ತಿದ್ರಿ. ನಮಗೇನಾದ್ರು ಕಿಮ್ಮತ್ತಿಲ್ಲ ಬಡವ್ರು ಅಂದ್ರೆ ಅವ್ರ ಹೆಣ್ರು ಬಂದು ಕುಂತಾರ್ರಿ, ಅವ್ರ ಹೆಣ್ರು ಬಂದು ಕುಡಿದ್ರು, ಅವ್ರ ಮಕ್ಳು ಬಂದು ಮಾಡ್ಕೊಂಡಿದ್ರಿ. ನಾವು ಇಷ್ಟು ಜನ ಎಲ್ಲ ಹಳ್ಳಿ ಮಂದಿ ಬಂದು ಕೂತ್ರ ನಮಗೆ ಯಾರು ಸಹಾಯ ಮಾಡಂಗಿಲ್ರಿ. ನೀವು ಯಾಕೆ ಬಂದಪ್ಪ ನಮ್ಗೆ ಕೇಳಂಗಿಲ್ರಿ. ಮತ್ತೆ ಜಳಕದ ನೀರು ವಸ್ತಿಲ್ರಿ, ಟಾಯ್ಲೆಟ್ ಇದಿಲ್ರಿ, ಒಂದಕ್ಕೆ ಹೋಗಾಕಿಲ್ರಿ, ಹೊರಗೆ ಆದ್ರೆ ಒಂದಕ್ಕೆ ಯಾಕೆ ಹೋಗತ್ತಾರ ಕೇಳ್ತಾರು, ಹೋಗೋದು ಕಾವಲಿ ಪೊಲೀಸರು ಕಾವಲಿ ಇದ್ರಿ ನಮಗೆ. ಆದ್ರೆ ನಾವೇನು ಹೋಗ್ಬೇಕ್ರಿ ಹೆಂಗಸ್ರೆ ಹೆಣ್ಣು ಮಕ್ಳನ್ನವ್ರಿ ಪರಾಯದಾರದಾರ್ರಿ, ಮುದುಕಿಯರು ವಯಸ್ಸಾದಾರದಾರು ಯಾರಿಗಾರ ಅವತ್ತು ಏನೋ ಆಯ್ತು ಅವ್ರಿಗೆ ಏನು ಆಗತೈತಿ ಯಾರು ನಮ್ಗೆ ಕೇಳಂಗಿಲ್ರಿ. ಅವ್ರ ಬಗ್ಗೆ ಅವ್ರ ಹೆಣ್ರ ಬಗ್ಗೆ ಕಾಳಜಿ ಮಾಡ್ತಾರಲ್ಲ, ಹಂಗೆ ನಮ್ಮ ಹೆಣ್ಣು ಮಕ್ಳ ಬಗ್ಗೆ ಅವ್ರಿಗೂ ಸ್ವಲ್ಪ ಬಡವ್ರು ಕಾಳಜಿ ಮಾಡ್ಬೇಕಲ್ಲ. ನಮಗೇನ್ರಿ ಹೊಲ ರೊಕ್ಕ ಕೊಟ್ಟು ನೋಡ್ರಿ, ನಮ್ಮ ಹೊಲದ ಒಟ್ಟು ಡ್ಯಾಮ್ ಆದ್ರೆ ಹೊಡ್ಕೊಂಡು ಹೋಗ್ಬೇಕ್ರಿ. ಅದು ಡ್ಯಾಮ್ ಅಂತ ಸಮಸ್ಯೆ ನಮ್ಗೆ. ರಿಪೋರ್ಟ್ ವಿನೋದ್ MJ, ಭಾರತ ವೈಭವ್ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your